ಈಗ ನಿನಗೆ ಭಾರಿ ಖುಷಿಯಾಗಿರ್ಬೇಕಲ್ವೇನೆ? ಪ್ಲೀಸ್ ಹಂಗೆ ಅನ್ಬೇಡ ಪುನಿ. ನಾನು ಬೇಕು ಬೇಕು ಅಂತ ಮಾತಾಡಲಿಲ್ಲ. ಏನೋ ಮಾತಾಡ್ಬೇಕಾರೆ ಹಂಗೆ ಬಂದ್ಬಿಡ್ತು. ಯಾವುದೇ ಮನಸ್ಸಲ್ಲಿ ಇಟ್ಕೊಂಡು ಆ ಥರ ಮಾತಾಡಲಿಲ್ಲ ಪುನಿ. ಬಾಯಿಗೆ ಬಂದ್ಬಿಡ್ತು, ಮಾತಾಡ್ಬಿಟ್ಟೆ. ಮಾತಾಡಬೇಕಾದ್ರೆ ಯೋಚನೆ ಮಾಡಬೇಕು ಸೌಮ್ಯ. ಜನ ಮಾತಿಗೆ ಬೆಲೆ ಕೊಡೋದು ಜಾಸ್ತಿ. ಹ್ಞೂ, ನೀನು ಬೇಕಾದರೆ ಒಂದೆರಡು ಏಟು ಹೊಡಿ, ಅದನ್ನು ಮರ್ತೋಗ್ತಾರೆ ಜನ. ಆದರೆ ಮಾತಾಡಿದ್ನ ಯಾರೂ ಮರ್ತೋಗಲ್ಲ. ಅದು ಅಣ್ಣನೇ ಆಗಿರ್ಬೋದು, ಅಕ್ಕನೇ ಆಗಿರ್ಬೋದು, ಅಪ್ಪ ಅಮ್ಮನೇ ಆಗಿರ್ಬೋದು, ಮಕ್ಕಳೇ ಆಗಿರ್ಬೋದು, ಯಾರು ಬೇಕಾದರೂ ಆಗಿರ್ಬೋದು. ಅದಕ್ಕೇ ಮಾತಾಡಿದರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅಂತ ಗಾದೆ ಕೇಳಿಲ್ವೇ? ಮಾತಾಡಬೇಕಾದ್ರೆ ಗಮನ ಇರಲಿ. ಬಾಯಿಗೆ ಬಂದಿದ್ದೆಲ್ಲ ಮಾತಾಡಿದರೆ ಇವತ್ತು ಇಂಥ ಸ್ಥಿತಿನೇ ಬರೋದು. ಏನೋ ಪುನಿ, ನನಗೆ ಇಷ್ಟೊಂದೆಲ್ಲ ಯೋಚನೆ ಮಾಡೋ ಶಕ್ತಿ ಇಲ್ಲ ಅನಿಸುತ್ತೆ. ಏನೋ ಬಾಯಿಗೆ ಬಂದ್ಬಿಡ್ತು, ಅವತ್ತು ಮಾತಾಡ್ಬಿಟ್ಟೆ. ಆದರೆ ಅದನ್ನ ಅಣ್ಣ ಕೇಳಿಸ್ಕೊಂಡು ಇಷ್ಟೊಂದೆಲ್ಲ ತಲೆ ಕೆಡಿಸ್ಕೊಂಡು ಹಿಂಗೆಲ್ಲ ಮಾಡ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ. ಈಗ ಅಷ್ಟೊಂದು ದುಡ್ಡು ಎಲ್ಲಿಂದ ತಗೊಬಂದು ಬಿಡಿಸ್ಕೊಬಂದನೋ ಏನೋ. ನೀನು ಮಾತಾಡ್ದಲ್ಲ, ಅದಕ್ಕೆ ಆ ಮಾತನ್ನ ಮನಸ್ಸಿಗೆ ಹಚ್ಕೊಂಡು ತಲೆ ಕೆಡಿಸ್ಕೊಂಡು ಏನಾದರೂ ಮಾಡಿ ನಿನ್ನ ಒಡವೆ ನಿನ್ನ ಕೈಗೆ ಕೊಡಬೇಕು ಅನ್ನೋ ಒಂದು ಚಟಕ್ಕೆ ನಿಂತು ಸಾಲನೋ ಸೋಲನೋ ಮಾಡಿ ತಂದು ಕೊಟ್ಟಿರ್ತಾರೆ. ಇಲ್ಲಾಂದರೆ ಪಾಪ ಎಲ್ಲಿಂದ ಕೂಡಿಟ್ಕೊಂಡಿರೋ ದುಡ್ಡು ಸ್ವಲ್ಪ ಅಕ್ಕನ ಖರ್ಚಿಗೆ ಆಗಿದೆ, ಹುಷಾರಿಲ್ದಂಗೆ ಆಗಿ. ಅದಕ್ಕೆ ಸಾಲ ಮಾಡಿರ್ತಾರೆ. ನನಗನ್ಸಿದ ಮಟ್ಟಿಗೆ ಸಾಲ ಮಾಡೇ ಅವರು ತಗೊಂಬಂದಿರೋದು, ನಿನ್ನ ಒಡವೆ ಬಿಡಿಸ್ಕೊಬಂದಿರೋದು. ಅದಕ್ಕೆ ಪ್ರತಿ ಸರಿನೂ ನೀನು ಹಿಂಗೇನೆ ಮಾತಾಡ್ತೀಯ. ನಿನ್ನ ಮೇಲಿರೋ ಗೌರವ ಎಲ್ಲರ ಹತ್ರ ಕಡಿಮೆ ಮಾಡ್ಕೊತೀಯ. ಬಾಯಿಗೆ ಬಂದಿದ್ದು ಮಾತಾಡ್ತೀಯ, ಎಲ್ಲರ ಹತ್ರ ಚೀಪಾಗಿ ನೋಡೋ ಥರ ಸಣ್ಣವಳಾಗ್ತೀಯ. ಅದಕ್ಕೇ ಪ್ರತಿಯೊಂದು ಯಾವುದೇ ಒಂದು ವಿಚಾರ ಮಾಡಬೇಕಾದ್ರೆ ಯೋಚನೆ ಮಾಡಿ ಮಾತಾಡಬೇಕು ಅಂತ ಹೇಳೋದು. ಅದಕ್ಕೆ ಹೇಳೋದು ಯೋಚನೆ ಮಾಡಿ ಮಾತಾಡೋ ಅಂತ. ನಿನ್ಗೆ ಎಷ್ಟು ಹೇಳಿದ್ರೂ ಗೊತ್ತಾಗಲ್ಲ. ಇಲ್ಲೂ ಹಂಗೆ ಮಾತಾಡ್ತೀಯ, ಮನೇಲೂ ಹಂಗೆ ಮಾತಾಡ್ತೀಯ. ಇವತ್ತು ನೋಡು, ನಿಮ್ಮ ಅಣ್ಣ ಎಷ್ಟು ತಲೆ ಕೆಡಿಸ್ಕೊಂಡು ನೀನು ಒಡವೆ ಬಿಡಿಸ್ಕೊಬಂದು ಕೊಟ್ಟಿದ್ದಾನೆ. ಅವ್ರು ಇವತ್ತೆಲ್ಲ ಮುಂದೊಂದು ದಿನ ಒಡವೆ ಬಿಡಿಸ್ಕೊಬಂದು ಕೊಡ್ತಿದ್ರು ಕಣೆ. ಅಂದರೆ ನಿನ್ನ ಬಾಯಿ ತೀಟೆ ಜಾಸ್ತಿ ಅಲ್ಲ. ಅದಕ್ಕೆ ಇವತ್ತು ನಿನ್ನ ಒಡವೆ ನಿನ್ನ ಕೈಗೆ ಸಿಕ್ಕಿದೆ. ಹಂಗೆ ಅನ್ಬೇಡ ಪುನಿ. ನನ್ನ ಬಾಯಿಗೆ ತೀಟೆ ಆಗಿ ನಾನೇನು ನನ್ನ ಒಡವೆ ಕೈ ಸಿಗ್ಬೇಕಂತ ಮಾತಾಡಲಿಲ್ಲ. ಏನೋ ಫ್ಲೋ ಅಲ್ಲಿ ಹೇಳ್ಬಿಟ್ಟೆ ಅಷ್ಟೇ. ಸರಿ, ಮಾಡಿದ ತಪ್ಪನ್ನೇ ಮಾತಾಡ್ತೀಯ. ನಾನು ಈಗಷ್ಟೇ ಹೇಳಿಲ್ವಾ? ಎಲ್ಲರಿಗೂ ಮಾತಿಗೆ ಬೆಲೆ ಕೊಡೋದು ಜಾಸ್ತಿ ಅಂತ. ಕೈ ಏಟನ್ನ ಬೇಕಾದ್ರೆ ಮರಿತಾರೆ. ಆದರೆ ಮಾತಲ್ಲಾಡಿದ ಮಾತು ಯಾವಾಗೂ ಎದೆಯಲ್ಲಿ ನಾಡ್ತಿರುತ್ತೆ. ಅದಕ್ಕೆ ಯಾರೂ ಮಾತು ಕೇಳೋಕ್ಕೆ ಇಷ್ಟಪಡಲ್ಲ. ಗೊತ್ತಾಯ್ತಲ್ಲ ಬಿಡು ಪುನಿ, ಇನ್ಮೇಲೆ ಆ ಥರ ತಪ್ಪು ಮಾಡಲ್ಲ. ಸರಿ, ಬರೀ ಇದನ್ನೇ ಹೇಳ್ತೀಯ. ಪ್ರತಿ ಸರಿನೂ ತಪ್ಪು ಮಾಡಿದಾಗ ನಾನು ಬರೀ ತಿದ್ದೋದೇ ಆಗುತ್ತೆ, ನಿನಗೆ ಬುದ್ಧಿ ಹೇಳೋದೇ ಆಗುತ್ತೆ. ಪ್ರತಿ ಸರಿನೂ ಇನ್ಮೇಲೆ ನಾನು ಆ ಥರ ತಪ್ಪು ಮಾಡಲ್ಲ ಅಂತ ಬರೀ ಇದನ್ನೇ ಹೇಳ್ತಾ ಇರು ನೀನು. ನೀನು ನಾನು ತಪ್ಪು ಮಾಡಿದಾಗ ಬುದ್ಧಿ ಹೇಳ್ಬೇಕು, ಅದನ್ನ ಬಿಟ್ಟು ನೀನು ನನ್ನ ಮೇಲೆ ಮುಂಚ್ಕೋತೀಯಾ? ಹೌದೌದು. ಇಷ್ಟು ದಿನ ಯಾರೇ ನಿನಗೆ ಬುದ್ಧಿ ಹೇಳ್ಕೊಂಡು ಹೆಂಗಿದ್ದೋಳನ್ನ ಹೆಂಗೆ ಚೇಂಜ್ ಮಾಡಿದ್ದು ನಾನು? ಮಾಡೋ ಕೆಲಸಗಳಿಗೆ ನನಗೂ ಸಿಟ್ಟು ಬರುತ್ತೆ. ನಾನು ನಿನ್ನಂಗೆ ಮಾತಾಡಿದ್ರೆ ಅಷ್ಟೇ, ಯಾರೂ ಮನೆಗಿರಲ್ಲ. ಏನೋ ಬೇಜಾರಾಯಿತು, ಅದಕ್ಕೆ ನಿನ್ನ ಜೊತೆ ಮಾತಾಡದೇ ಇದ್ದೆ. ಈಗ ನೀನು ಕರ್ಕೊಂಡು ಹೋಗೋಕೆ ಅದಕ್ಕೆ ತಾನೇ ಬಂದಿರೋದು. ನಿನ್ನಂತೆ ಮಾಡಿದರೆ ನನಗೂ ಏನು ಬೆಲೆ ಇರುತ್ತೆ ಅಂತ. ಸರಿ, ಮಾಡೋದೇನೋ ಮಾಡಿಬಿಟ್ಟು ಮಾತಾಡಿ ಇವಾಗ ಎಲ್ಲ ಇಷ್ಟೊಂದು ರಾದಂತ ಮಾಡಿದ್ಯಾ. ನಿಮ್ಮ ಅಣ್ಣನೂ ಇನ್ಮೇಲೆ ಯಾರ ಹತ್ರನೂ ಒಂದು ಪೈಸಕ್ಕೆ ಕೈ ಚಾಚಲ್ಲ. ಅವ್ರಿಗೂ ಚೆನ್ನಾಗಿ ಗೊತ್ತಾಗಿದೆ. ಸರಿ, ನಡಿ ಮನೆಗೆ ಹೋಗೋಣ, ಟೈಮ್ ಆಗುತ್ತೆ. ಸುದ್ದಿ ಏನು ಮನೇಲಿ ಎತ್ತಕ್ಕೆ ಹೋಗ್ಬೇಡ. ನಿಮ್ಮ ಅಣ್ಣನ ಹತ್ರನೂ ಜಾಸ್ತಿ ಏನು ಮಾತಾಡೋಕ್ಕೆ ಹೋಗ್ಬೇಡ. ಅವ್ನು ಮೊದಲೇ ಬೇಜಾರಾಗಿದ್ದಾನೆ. ಆದ್ರೂ ಎಷ್ಟು ನೆಮ್ಮದಿಯಿಂದ ಮಾತಾಡ್ದ ನೋಡು. ನೀನೇ ಬಂದು ಮನೆಗೆ ಹಾಲು ಕುಸ್ಬೇಕಮ್ಮ ಅಂತ. ಇನ್ಮೇಲಾದರೂ ನಿನ್ನ ಬೆಲೆ ಗೌರವನ ನಿನ್ನ ತವ್ರ ಮನೆ ಕಾಪಾಡ್ಕೊ. ನಡಿ ಹೋಗೋಣ. ಸರಿ ಪುನಿ, ಇನ್ಮೇಲೆ ಏನು ಈ ಥರ ಮಾತಾಡಲ್ಲ. ಬಾಯಿಗೆ ಬಂದಿದ್ದೆಲ್ಲ ಮಾತಾಡಲ್ಲ. ಪ್ರತಿ ಸರಿ ಇದೇ ಆಯಿತು. ನಡಿ. ನಿಮ್ಮೆಲ್ಲರನ್ನೂ ತಿದ್ದಿ ಬುದ್ಧಿ ಹೇಳೋಷ್ಟೊತ್ತಿಗೆ ನಾನು ಮುದುಕ ಆಗಿರ್ತೀನಿ. ಬೇಗ ನಡಿ, ಏನಾದ್ರು ತಿಂಡಿ ತಿನ್ಕೊಂಡು ಬಿಸಿಲಾಗೋ ಅಷ್ಟೊತ್ತಿಗೆ ಊರಿಗೆ ಹೋಗೋಣ. ಸರಿ ಪುನಿ. ನಾವಿನ್ನು ಹೊರಡ್ತೀವಿ ಅತ್ತೆ. ಯಾಕೋ ಸೌಮ್ಯ ಬೇಜಾರಾಗಿಳಪ್ಪ. ಇನ್ನೊಂದು 2 ದಿನ ಇಲ್ಲೇ ಇರ್ತಾಳೇನೋ, ಬಿಟ್ಟೋಗು. ನಂದೇನು ಅಡ್ಡಿ ಇಲ್ಲ ಅತ್ತೆ. ನಿಮ್ಮ ಮಗಳು ಇಲ್ಲೇ ಇರ್ತೀನಿ ಅಂದರೆ ಇನ್ನೊಂದು ಸ್ವಲ್ಪ ದಿನ ಇಟ್ಕೊಳ್ಳಿ, ನಂದೇನು ಪ್ರಾಬ್ಲಮ್ ಇಲ್ಲ. ಇರ್ತೀಯೇನೆ? ಪುನಿ, ನಾನು ಮನೆಗೆ ಬರ್ತೀನಿ. ಇನ್ನೊಂದು ಸ್ವಲ್ಪ ದಿನ ಇರು ಸೌಮ್ಯ. ಪುನಿನೇ ಹೇಳ್ತಾನಲ್ಲ ಬಿಟ್ಟೋಗ್ತೀನಿ ಅಂತ. ಇಲ್ಲ ಅದಕ್ಕೆ ನಾನು ಇನ್ನೊಂದು ಸರಿ ಬಂದಾಗ ಬರ್ತೀನಿ ಬಿಡಿ. ಈಗ ನಾನು ಮನೆಗೆ ಹೋಗ್ತೀನಿ. ಯಾಕೋ ಮುಖ ಸಪ್ಪೆ ಮಾಡ್ಕೊಂಡಿದ್ಯಾ? ಹುಷಾರಿಲ್ವೇನೆ? ನಾನು ಚೆನ್ನಾಗೇ ಇದ್ದೀನಮ್ಮ, ನನಗೇನು ಆಗಿಲ್ಲ. ನೀನು ಹೇಳ್ದೆ ಇನ್ನೊಂದು ಸ್ವಲ್ಪ ದಿನ ಇಲ್ಲೇ ಇರ್ತೀನಿ ಅಂತ, ಹಾಗೆ ಹೋಗ್ತೀಯ ಅತ್ತೆ? ಇವಾಗ ಹೋಗ್ತೀನಿ. ಇನ್ನೊಂದು ಸರಿ ಬಂದಾಗ ಇಲ್ಲೇ ನಿನ್ನ ಹತ್ರ ಆಟ ಆಡ್ಕೊಂಡಿರ್ತೀನಿ. ಸರಿ, ಬರ್ತೀನಿ. ಅಣ್ಣ ಬರಲಾ? ಬಾಯ್ ಅಣ್ಣ. ಸರಿ ಅಮ್ಮ, ಆಯಿತು. ಓಕೆ ಬಾಯ್ ಅಮ್ಮ. ಬಾಯ್ ಅಮ್ಮ. ಬಾಯ್ ಕಣೋ ಚೋಟು. ಬಾಯ್ ಅತ್ತೆ. ಬಾಯ್ ಕಣೋ, ಎಲ್ಲರಿಗೂ ಬಾಯ್. ಅಮ್ಮ, ನೀನು ನನ್ನ ಚಾಕಿನ ಬಿಚ್ಚಿ ತೊರಲೇ ಇಲ್ಲ. ನೀನು ಯಾಕೆ ತಂದಿಲ್ಲ? ತಂದಿದ್ದೀನಿ ಕಣೋ. ನಿನ್ನ ಚಾಕೆಟು ಬಿಸ್ಕೆಟು ತರ್ದಂಗೆ ಇರ್ತೀನೇನು? ತಂದೆ. ನಾನು ಬಂದಾಗ ನಿಮ್ಮ ಅಮ್ಮ ಮನೇಲಿ ಇದ್ರಲ್ಲ, ನಿಮ್ಮ ಅಮ್ಮನ ಕೈ ಕೊಟ್ಟೆ. ಅದಕ್ಕೆ ಎತ್ತಿಟ್ಟಿರ್ಬೇಕು. ಓ, ನೀನು ನಮ್ಮ ಅಮ್ಮನ ಕೈ ಕೊಟ್ಟ? ನನ್ನ ಕೈ ಕೊಡಬೇಕಿತ್ತು, ಇಲ್ಲ ನಮ್ಮ ಅಜ್ಜಿ ಕೈ ಕೊಡಬೇಕಿತ್ತು. ನಮ್ಮ ಅಮ್ಮನ ಕೈ ಕೊಟ್ರೆ ನಮ್ಮ ಅಮ್ಮ ದಿನ ಎರಡೆರಡೇ ಬಿಚ್ಚಿ ಕೊಡ್ತತೆ. ನೀನುಂಟು, ನಿಮ್ಮ ಅಮ್ಮ ಉಂಟು. ನಿನ್ನ ಚಾಕ್ಲೇಟು ಬಿಸ್ಕೆಟು ನಿಮ್ಮ ಅಮ್ಮಂಗೆ ಕೊಟ್ಟಿದ್ದೀನಿ, ತಿನ್ಕೊ. ನಾವಿನ್ನು ನೋಡ್ತೀವಿ ಅಕ್ಕ. ಬಾಯ್ ಅತ್ತೆ. ಬಾಯ್ ಬಾವಾ. ಬಾಯ್ ಪುನಿ.
ನಡಿಯ ಹೋಗೋಣ, ಟೈಮ್ ಆಗುತ್ತೆ, ಬಿಸಿಲಾಗುತ್ತೆ. ಸರಿ ನಡಿಯ, ಅಂಗನವಾಡಿಗೆ ಬಿಡ್ತೀನಿ. ಇವತ್ತು ಅಂಗನವಾಡಿಗೆ ಬರ್ಬೇಕಾ? ನಿಂದು ಬರೀ ಇದೇ ಆಯ್ತು ಕಣ. ಹೋಗಿ ಅಂಗನವಾಡಿಗೆ ಹೋಗು. ಯಾರಪ್ಪ ಅಂಗನವಾಡಿಗೆ ಕರ್ಕೊಂಡು ಹೋಗ್ತೀನಿ ನಿನ್ನ. ನಡಿ, ಹೋಗ್ಲಿಲ್ಲ ಅಂದ್ರೆ ನೀವೆಲ್ಲರೂ ಸೇರ್ಕೊಂಡು ಎಲ್ಲಿ ಬಿಡ್ತೀರಾ? ಅಂಗನವಾಡಿ ಮೇಡಮನ್ನೇ ಕರ್ಕೊಬಂದು ಮನೆಗೆ ಇಕ್ಕೊಂತೀರಾ. ಹಂಗಿದ್ದೀರಾ ನೀವು? ಆಯ್ತು ಹೇಳು. ನೋಡಿ, ನಾನು ಬರ್ತೀನಿ ಚಿಚ್ಚಾರಕ್ಕೆ. ಇವಾಗ ಹೇಳ್ರಿ, ಏನು ನಡೀತಿದೆ ಇಲ್ಲಿ? ಏನು ನಡೀತಿದೆಯೇ? ಪುನೀನು ಸೌಮ್ಯ ಊರಿಗೆ ಹೋದ್ರು, ನಿನ್ನ ಮಗ ಶಿಶ್ವರಕ್ಕೆ ಹೋದ, ಇನ್ನೇನು ನಡೀತೈತೆ? ಅದೆಲ್ಲ ನಾನು ಕೇಳ್ತಿರೋದು. ಇಷ್ಟು ಬೇಗ ಸೌಮ್ಯನ ಒಡವೆ ಯಾಕೆ ಬಿಡಿಸ್ಕೊಂಬಂದ್ರಿ? ದುಡ್ಡು ನಿಮ್ಮ ಹತ್ರ ಅಷ್ಟೊಂದು ಇಲ್ಲ ಅಂತ ನನಗೆ ಗೊತ್ತು. ಹೆಂಗೆ ಬಿಡಿಸ್ಕೊಬಂದ್ರಿ? ಯಾಕೆ ಬಿಡಿಸ್ಕೊಬಂದ್ರಿ? ಯಾಕೆ ಸೌಮ್ಯನಿಂದ ಏನಾದರೂ ಬೇಜಾರಾಯ್ತಾ? ಅವಳು ನಮ್ಮನ್ನು ಮಾತಾಡಿಸ್ತಿಲ್ಲ, ಒಡವೆ ಸಲುವಾಗಿ ಅವಳು ನಮ್ಮನ್ನು ಮಾತಾಡಿಸ್ತಿಲ್ಲ, ಅದಕ್ಕೆ ಹೆಂಗೆ ಬೇಜಾರಾಗ್ಯಾಳ ಅಂತ ಬಿಡಿಸ್ಕೊಂಬಂದ್ರಾ? ಹುಡ್ಗಂಗ, ಪರರ್ ಸೊತ್ತು ಯಾವತ್ತು ಪಾಷಾಣಕ್ಕೆ ಸಮಾನ. ಅದು ಇವತ್ತಲ್ಲ ನಾಳೆ ಕೊಡಲೇಬೇಕು. ಈ ಯಾವತ್ತು ಕೊಡೋದು ಇವತ್ತು ಕೊಟ್ಟಿದ್ದೀರಿ, ಅದನ್ನೇನು ಮತ್ತೆ ಮತ್ತೆ ನೀನು ಕೆತ್ಕೋದು? ನನ್ಗೆ ಕೆದಕ್ತಿಲ್ಲ ರವಿ. ಇಷ್ಟು ಬೇಗ ಸಾಲ ಮಾಡಿ ಯಾಕೆ ಬಿಡಿಸ್ಕೊಂಬಂದ್ರಿ ಅಂತ ಕೇಳ್ತಿದ್ದೀನಿ ಅಷ್ಟೇ. ಅದು ಅಲ್ಲದೆ ನೀವು ಯಾಕೋ ಡಿಸ್ಟರ್ಬ್ ಆಗಿದ್ರ, ಇಲ್ಲಾಂದರೆ ಆ ಥರ ಮೊನ್ನೆ ಎಲ್ಲ ಕುಡ್ದು ಬಂದು ಗಲಾಟೆ ಮಾಡ್ತಿರ್ಲಿಲ್ಲ ನೀವು. ನೋಡು ಗಂಗಾ, ನಾನು ಯಾರ ಮೇಲೂ ಏನೂ ಗಲಾಟೆ ಮಾಡಿಲ್ಲ. ನಾನು ಅದಕ್ಕೆ ಅವತ್ತೇ ರೀಸನ್ ಹೇಳಿದ್ದೀನಿ. ತುಂಬ ದಿನ ಆದಮೇಲೆ ಫ್ರೆಂಡ್ಸ್ ಸಿಕ್ಕಿದ್ರು ಹೋಗಿದ್ದೆ, ಅದಕ್ಕೆ ಅಷ್ಟೊಂದು ಜಾಸ್ತಿ ಆಗಿದೆ ಅಂತ. ನೀನು ಮತ್ತೆ ಮತ್ತೆ ಅದನ್ನೇ ಕೆದಕಬೇಡ. ನೀನೇ ಹೇಳಿದ್ದೆ ಯಾವತ್ತಿದ್ರೂ ನಾವು ಸೌಮ್ಯನ ಒಡವೆ ಬಿಡಿಸ್ಕೊಡ್ಬೇಕು, ಅವಳು ಒಡವೆ ಇಟ್ಕೋಬಾರ್ದು ಅಂತ. ಅದನ್ನೇ ನಾನು ಇವತ್ತು ಮಾಡಿದ್ದೀನಿ. ಯಾವತ್ತೋ ಬಿಡಿಸ್ಕೊಡೋದು ಇವತ್ತು ಬಿಡಿಸ್ಕೊಟ್ಟಿದ್ದೀನಿ ಅಷ್ಟೇ. ನೀನು ಸುಮ್ಮನೆ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ. ನಿನ್ನ ಕೆಲಸ ನೀನು ನೋಡ್ಕೊ. ಹೋಗಿ ಮಾತ್ರೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ತಗೋ ಹೋಗು. ಏನು ಸುಮ್ಮನೆ ಅವಾಗೆ ಸರಿ ಹೋಗ್ಬಿಟ್ಟಿದ್ದೀನಿ ಅಂತ ಅವಾಗೆ ಎಲ್ಲ ಮನೆ ತುಂಬ ಎಲ್ಲ ಕೆಲಸ ಮಾಡೋಕ್ಕೆ ಹೋಗ್ಬೇಡ. ಆದರೂ ನೀವು ಏನಾಗಿದೆ ಅಂತ ಹೇಳಲ್ಲ ಅಲ್ವಾ? ನನ್ನ ಹತ್ರ ಎಲ್ಲ ಮುಚ್ಚಿರ್ತಿದ್ದೀರಲ್ವಾ? ಏನು ಮುಚ್ಚಿರ್ತಿದ್ದೀರಾ ಹೇಳಿ? ಒಂದು ಸರಿ ಹೇಳಿದ್ರೆ ನಿಂಗೆ ಅರ್ಥ ಆಗಲ್ವಾ ಗಂಗಾ? ಹೇಳಿದ್ನಲ್ಲ, ಬೇರೆಯವ್ರ ಒಡವೆ ಯಾವತ್ತಿದ್ರೂ ಕೊಡಲೇಬೇಕು ಅಂತ. ಅದನ್ನ ಇವಾಗೆ ನನಗೆ ಬಿಡಿಸ್ಕೊಡಿಸ್ಬೇಕು ಅನ್ನಿಸ್ತು, ಬಿಡಿಸಿ ಕೊಟ್ಟೆ ಅಷ್ಟೇ. ಸರಿ ಬಿಡಿ, ಸೋಮಿನ್ ಒಡವೆ ಬಿಡಿಸ್ಕೊಬರಕ್ಕೆ ದುಡ್ಡು ಎಲ್ಲಿಂದ ತಂದ್ರಿ ಅದನ್ನಾದರೂ ಹೇಳ್ರಿ. ಸಾಲ ಮಾಡಿದೆ ಕಣೆ, 6 ಲಕ್ಷ ಸಾಲ ಮಾಡಿದ್ದೀನಿ ಗೌಡ್ರ ಹತ್ರ, ಸರಿನಾ? 6 ಲಕ್ಷ ಸಾಲ ಮಾಡಿದ್ದೀರಾ? ಅಷ್ಟೊಂದು ಸಾಲ ಮಾಡಿ ಇವಾಗ ಒಡವೆ ಬಿಡಿಸ್ಕೊಬರೋ ಅಂಥದ್ದು ಏನಾಗಿತ್ತು? ಸೌಮ್ಯ ಏನಾದರೂ ಬಿಡಿಸ್ಕೊಬಂದು ಕೊಡಿ ಅಂತ ಹೇಳಿದ್ಲಾ? ಮನೆ ಗೃಹ ಪ್ರವೇಶ ಎಲ್ಲ ಆದಮೇಲೆ ಬಿಡಿಸ್ಕೊಂಬರ್ಬೋದಿತ್ತಲ್ಲ. ನೋಡು ಗಂಗಾ, ನನಗೆ ಯಾವಾಗ ಏನು ಕೆಲಸ ಮಾಡಬೇಕಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ನೀನು ಇದೇ ಥರ ವಾದ ಮಾಡ್ತಿದ್ರೆ ನಾನು ಇನ್ನೂ ಏನಾದರೂ ಅನ್ಬೇಕಾಗುತ್ತೆ ನೋಡು. ಅದಕ್ಕೇ ಸುಮ್ಮನೆ ನನಗೆ ಏನೇನೋ ಮಾತು ಬೈಸ್ಕೊಳ್ಳೋ ಥರ ಮಾಡಬೇಡ ನೀನು. ಒಂದೊಂದು ಸರಿ ಮನುಷ್ಯ ಅವನ ತಲೆ ಕೆಟ್ಟರೆ ಅವನ ಬಾಯಲ್ಲಿ ಎಂತೆಂಥ ಮಾತು ಬರ್ತವೆ ಅಂತ ಗೊತ್ತಾಗಲ್ಲ. ಒಬ್ರು ಹೇಳ್ತಿದ್ರು ಸುಮ್ಮನಾಗ್ತಾರಾಗಲಿ, ಮಾತಾಡಿದ ಮಾತನ್ನ ಯಾವತ್ತೂ ಹಿಂದಕ್ಕೆ ತಗೊಳಕ್ಕಾಗಲ್ಲ. ಅದಕ್ಕೆ ವಾದ ಮಾಡಿ ಸುಮ್ಮನೆ ನನ್ನ ಬಾಯಲ್ಲಿ ಏನೇನೋ ಕೆಟ್ಟ ಪದಗಳನ್ನ ಯೂಸ್ ಮಾಡೋ ಥರ ಮಾಡಬೇಡ ನೀನು. ಈಗೇನು ನಾನು ಸಾಲ ಮಾಡಿದ್ದೀನಿ, ಆ ಸಾಲ ತೀರಿಸೋ ಜವಾಬ್ದಾರಿ ನಂದು. ಸುಮ್ಮನೆ ಯಾಕೆ ಏನು ಇವಾಗ ಇಷ್ಟು ಬಿರಿನಿ ಯಾಕೆ ಏನು ಅಂತ ಎಲ್ಲ ಕ್ವಶನ್ ಮಾಡಬೇಡ. ನನಗೆ ನಿನ್ನ ಹತ್ರ ವಾದ ಮಾಡೋಷ್ಟು ಟೈಮ್ ಇಲ್ಲ. ನಾನು ಆಫೀಸ್ಗೆ ಹೋಗ್ಬೇಕು ಇವಾಗ. ಇಲ್ಲಿಂದ ಬೈಕಲ್ಲಿ 20 ಕಿಲೋಮೀಟ್ರ್ ಹೋಗೋಷ್ಟೊತ್ತಿಗೆ ಟೈಮ್ ಯಾಕೆ ಹೋಗುತ್ತೆ ನನ್ನ ಆಫೀಸ್ ಟೈಮು. ಸರಿ ಬಿಡಿ, ನೀವು ಯಾವಾಗ ಹೇಳ್ತೀರೋ ಆವತ್ತೇ ಕೇಳ್ತೀನಿ. ನೀನು ಕೇಳಲ್ಲ, ಆಯ್ತು ಹೋಗಿ. ಬೇಗ ಸೌಮ್ಯನ ಒಡವೆನ ಬಿಡಿಸ್ಕೊಂಡು ಬಂದಿದ್ದೀರಾ ಅಂದರೆ ನಿಮ್ಮ ಮನಸ್ಸಿಗೆ ನೋವಾಗಂಥ ಮಾತುಗಳು ಯಾರ ಬಾಯಿಂದನೋ ಕೇಳಿದ್ದೀರ. ಅದಕ್ಕೆ ನೀವು ಇಷ್ಟು ಬೇಗ ಒಡವೆ ಬಿಡಿಸ್ಕೊಂಡು ಬಂದಿದ್ದೀರ. ಸೌಮ್ಯ ಏನಾದರೂ ಈ ಥರ ಮಾತಾಡಿಲ್ಲ? ಮೊದಲೇ ಅವಳಿಗೆ ಅವಳ ಬುದ್ಧಿ ಯಾವತ್ತಿದ್ರೂ ಹಂಗೆ ಅಲ್ಲ, ಬಾಯಿಗೆ ಬಂದಿದ್ದು ಒದ್ರು ಬಿಡ್ತಾಳೆ ಮುಂಚೆಯಿಂದನೂ. ಏನಾದರೂ ಮಾತಾಡಿಲ್ಲ? ಅವನೇನಾದರೂ ಕೇಳಿಸ್ಕೊಂಡು ನೀವು ಅವ್ರ ಒಡವೆ ಯಾವತ್ತಿದ್ರೂ ಅವ್ರಿಗೆ ಕೊಡ್ಬೇಕಂತ ಬಿಡಿಸ್ಕೊಂಡು ಬಂದಿದ್ದೀರಾ? ಏನೋ ನನಗಿದೆಲ್ಲ ನೋಡ್ತಿದ್ರೆ ಹಂಗೆ ಅನ್ನಿಸ್ತೈತೆ.